ಇಲ್ಲಿ ಆತ್ಮ ಏನ್ ಮಾಡ್ತದೆ? ಆ ಮೂರನ್ನ ಈಡೇರಿಸ್ಲಿಕ್ಕಾಗಿ ನಾವು ಆಸೆ ಬುರುಕತನದಿಂದ ಇಡೀ ಬದುಕನ್ನ ಆಸೆ ಬುರುಕತನದಿಂದ ಜೀವನವನ್ನು ಸಾಗಿಸ್ಲಿಕ್ಕೆ ಶುರು ಮಾಡ್ತೀವಿ. ಆಗ ಏನಾಗ್ತದೆ? ಇಡೀ ಬದುಕು ಆಸೆ ಬುರುಕುತನವಾದಾಗ ಅದು ಕರ್ಮ ಬಂಧನಕ್ಕೆ ಕಾರಣವಾಗ್ತದೆ. ಬಂಧನಕ್ಕೆ ಕಾರಣವಾಗ್ತದೆ. ಯಾವ ಬಂಧನಕ್ಕೆ? ಜನ್ಮ, ಜನನ ಮರಣದ ಬಂಧನಕ್ಕೆ ಕಾರಣವಾಗ್ತದೆ. ಹಾಗಾಗಿ ಪುಣ್ಯ ಅನ್ನುವುದು ಪುಣ್ಯ ಅನ್ನೋ ಏನು ಪಾಪ ಅನ್ನುವುದು ಕಬ್ಬಿಣದ ಕಬ್ಬಿಣದ ಕಂಬಿಗಳ ಜೈಲಾದ್ರೆ, ಪುಣ್ಯ ಅನ್ನೋದು ಚಿನ್ನದ ಚಿನ್ನದ ಕಂಬಿಗಳ ಜೈಲು. ಚಿನ್ನದ ಕಂಬಿಗಳ ಜೈಲು. ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ? ಪುಣ್ಯ ಮಾಡ್ಬೇಕು ಅಲ್ವಾ? ಒಳ್ಳೇದ್ ಮಾಡ್ಬೇಕು, ಅದನ್ನ ಮಾಡಿದ್ರೆ ಪುಣ್ಯ ಬರ್ತದೆ, ಇದನ್ನ ಮಾಡಿದ್ರೆ ಪುಣ್ಯ ಬರ್ತದೆ ಅಂತ ಎಲ್ಲರೂ ಹೇಳ್ತಾರೆ ಅಲ್ವಾ? ಎಲ್ಲರೂ ಹೇಳ್ತಾರೆ. ಯಾರು ಎಲ್ಲರೂ ಹೇಳ್ತಾರೆ? ಶಾಸ್ತ್ರ ಪಂಡಿತರು, ಶಾಸ್ತ್ರವನ್ನ ಓದಿದವರು, ಪುರಾಣಗಳನ್ನ ಓದಿದವರು, ದೇವಸ್ಥಾನದಲ್ಲಿ ಪಂಡಿತರು, ಪುರೋಹಿತರು, ಪೂಜಾರಿಗಳು, ಎಲ್ಲರೂ ಅರ್ಚಕರು. ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮೊದಲು ಶುರು ಮಾಡೋದೇ ಸಂಕಲ್ಪದಿಂದ ಅಲ್ವಾ? ಸಂಕಲ್ಪದಿಂದ ಶುರುವಾಗ್ತದೆ. ಅಂದ್ರೆ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ? ಆತ್ಮಕ್ಕಾಗಿಯೋ? ಅಲ್ಲ, ಆತ್ಮಕ್ಕಾಗಿ ಅಲ್ಲ, ದೇಹಕ್ಕಾಗಿ, ನಮ್ಮ ವಾಂಛೆಗಳಿಗಾಗಿ. ಅಂದ್ರೆ ಅತಿಯಾದ ಮೋಹದಿಂದ ಆ ಕಾಮದ ಈಡೇರಿಕೆಗಾಗಿ ಏನ್ ಮಾಡ್ತಾ ಇದ್ದೇವೆ? ಈ ಮೂರೂ ಧರ್ಮಗಳನ್ನ ಈಡೇರಿಸುವುದರಲ್ಲಿ ನಮ್ಮ ಇಡೀ ಜನ್ಮವನ್ನು ಕಳೀತಾ ಇದ್ದೇವೆ. ಯಾವುದು ಜನ್ಮ? ಶರೀರ ಧರ್ಮ, ಊಟ, ತಿಂಡಿ, ನಿದ್ದೆ, ಅದಕ್ಕಾಗಿಯೇ ಸಮಯವನ್ನು ಕಳೀತಾ ಇದ್ದೇವೆ. ಉಣ್ಣೋದ್ರಲ್ಲಿ, ತಿನ್ನೋದ್ರಲ್ಲಿ, ಮಲಗೋದ್ರಲ್ಲಿ. ಕುಟುಂಬ ಧರ್ಮ, ಹೌದು, ಕುಟುಂಬವನ್ನು ಪೋಷಣೆ ಮಾಡಬೇಕು ಎಷ್ಟು, ಆದರೆ ಅದೇ ನಮ್ಮ ಜೀವನ ಆಗಿಬಿಟ್ಟಿದೆ. ಅದಕ್ಕಾಗಿ ನಾವು ಬಂದಿದ್ದೀವಿ ಅನ್ನೋ ಹಾಗೆ ಆಗಿದೆ. ಸಂಘ ಧರ್ಮ, ನಮ್ಮವರಿಗಾಗಿ, ಬೇಕಾದವರಿಗಾಗಿ, ಇವರಿಗಾಗಿ ಅಂತ ಹೇಳಿ ಅದರಲ್ಲೇ ನಾವು ಮುಳುಗಿ ಹೋಗ್ತಾ ಇದ್ದೇವೆ. ಆದ್ರೆ ಆತ್ಮಕ್ಕಾಗಿ ಅಂತ ಏನ್ ಮಾಡ್ತಾ ಇದ್ದೇವೆ? ಆತ್ಮ ಇದೆ ಅನ್ನುವುದೇ ಗೊತ್ತಿಲ್ಲ. ಆತ್ಮ ಅಂದ್ರೆ ನಮಗೆ ಬೇರೆನೆ ಬರ್ತದೆ ದೃಷ್ಟಿಕೋನ. ಆತ್ಮ ಅಂದ ತಕ್ಷಣ ಸತ್ತ ಮೇಲೆ ತಿರುಗ್ತದಲ್ವಾ? ಪ್ರೇತಾತ್ಮ, ಅಂತರ್ಪಿಶಾಚಿ, ಆ ಇದು ಬಂದ್ಬಿಡ್ತದೆ. ಇಷ್ಟೊತ್ತಿನಲ್ಲಿ ಯಾಕಪ್ಪ ಆತ್ಮದ ಬಗ್ಗೆ ಮಾತಾಡ್ತಿ ಅಂತ ಹೇಳಿಬಿಡ್ತಾರೆ ಅಲ್ವಾ? ಅತೃಪ್ತ ಆತ್ಮ ಈ ಆತ್ಮ ಅಂತೀವಲ್ವಾ? ಹಾಗೆ ಆತ್ಮಕ್ಕಾಗಿ ಅಂತ ಏನು ಮಾಡಿದೆ? ಏನೂ ಮಾಡಲಿಲ್ಲ. ಅದಕ್ಕೆ ಭಗವಂತ ಹೇಳಿದ, ಇದಕ್ಕೆ ಏನು ಕಾರಣ? ಅಜ್ಞಾನ ಕಾರಣ. ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭುಃ ಮಾತೆ ಸಂಗೋಸ್ವಹ ಕರ್ಮಣಿ. ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಷು ಕದಾಚನ. ಫಲಗಳನ್ನ ನಿರೀಕ್ಷೆ ಮಾಡಬೇಡ. ಮತ್ತೆ ಕರ್ಮಗಳನ್ನ ನಿನ್ನ ಪಾಲಿನ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಹೋಗು. ಆದ್ರೆ ಫಲ ನಿರೀಕ್ಷೆ ಮಾಡಬೇಡ. ಯಾಕೆ ನಿರೀಕ್ಷೆ ಮಾಡಬೇಡ? ಅದು ನಿನ್ನ ಬಂಧನಕ್ಕೆ ಕಾರಣ ಆಗ್ತದೆ. ನೀನು ಅದರಲ್ಲೇ ಸಿಕ್ಕಾಕೊಳ್ತಾ ಇದ್ದೀಯ. ಅದರಿಂದಲೇ ನೀನು ಮತ್ತೆ 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 ಜನ್ಮಗಳಲ್ಲಿ ಸಿಕ್ಕಾಕೊಳ್ತಾ ಇದ್ದೀಯ. ಜನ್ಮಗಳಲ್ಲಿ ಸಿಕ್ಕಾಕೊಳ್ತಾ ಇದ್ದೀಯ. ಅದಕ್ಕೆ ಭಗವಂತ ಏನ್ ಹೇಳಿದ? ಕರ್ಮಣ್ಣಿ ವಾದಿಕಾರಸ್ತೆ ಮಹಾಫಲೇಶು ಕದಾಚನ. ಕರ್ಮಣ್ಣಿ ವಾದಿಕಾರಸ್ತೆ ಮಹಾಫಲೇಶು ಕದಾಚನ. ನಮಗೆ ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಸ್ವಾತಂತ್ರ್ಯ ಇದೆ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಸ್ವಾತಂತ್ರ್ಯ ಇದೆ. ಹಾಗೆ ಭಗವಂತ ಪ್ರತಿಯೊಂದು ಆತ್ಮಕ್ಕೂ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ಏನು? ಅವರ ಮನಸ್ಸಿಗೆ ಬಂದ ಕರ್ಮವನ್ನ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ಅವ್ರಿಗೆ ಇಷ್ಟ ಬಂದಿದ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಆದರೆ ಅದರ ಜೊತೆಗೆ ಮುಂದೆ ಹೇಳಿದ ಭಗವಂತ ಏನ್ ಹೇಳಿದ? ಕರ್ಮಣ್ಣೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಫಲವನ್ನ ನಿರೀಕ್ಷೆ ಮಾಡಬೇಡ. ಯಾವ ಫಲ ನಿರೀಕ್ಷೆ ಮಾಡಬೇಡ? ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ ನಾನು. ಕರ್ಮ ಮಾಡು, ನಿನಗೆ ಇಷ್ಟ ಬಂದದ್ದು ಮಾಡು.
ನಾನು ಏನು ಕೇಳೋದಿಲ್ಲ, ಏನ್ ಬೇಕೋ ಅದನ್ನ ಮಾಡು. ಆದರೆ ಫಲ ನಿರೀಕ್ಷೆ ಮಾಡಬೇಡ. ಯಾಕೆ ಫಲ ನಿರೀಕ್ಷೆ ಮಾಡಬೇಡ? ನೀನ್ ಏನ್ ಮಾಡ್ತೀಯೋ ಅದಕ್ಕೆ ರಿಯಾಕ್ಷನ್ ಇದೆ. ಇದು ನನ್ನ ಧರ್ಮ. ನಾನು ಮಾಡಿದ ನೀನು ಕೆಟ್ಟದ್ ಮಾಡಿದ್ಯೋ ಅದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇಲ್ಲ. ಅದಕ್ಕೆ ಅವತ್ತೇ ಹೇಳಿದೆ ನಾನು, ಭಗವಂತ ಎಂದರೆ ಯಾರು? ಶಾಸ್ತ್ರ ಪಂಡಿತರು ಏನ್ ಹೇಳ್ತಾರೆ? ಭಗವಂತ ಕರುಣಾಮಯಿ, ಅವನು ನಮ್ಮನ್ನು ಕ್ಷಮಿಸಿ ಬಿಡುತ್ತಾನೆ. ಅವನಿಗೆ ನಮಸ್ಕಾರ ಮಾಡಿದರೆ ಸಾಕು, ಸ್ತೋತ್ರ ಮಾಡಿದರೆ, ಮಂತ್ರ ಹೇಳಿದರೆ, ಜಪ ಮಾಡಿದರೆ ಭಗವಂತ ಕರುಣಾಮಯಿ ನಮ್ಮನ್ನು ಕ್ಷಮಿಸಿ ಬಿಡುತ್ತಾನೆ. ಇಲ್ಲ, ಭಗವಂತ ಕರುಣಾಮಯಿ ಅಲ್ಲ. ಯಾರು ಹೇಳಿದ್ದು ಭಗವಂತ ಕರುಣಾಮಯಿ ಅಂತ? ಇಲ್ಲ, ಅವನು ದಂಡನಾಯಕ. ದಂಡನಾಯಕ ಅವನು. ತಪ್ಪು ಮಾಡಿದ್ರೆ ಶಿಕ್ಷಿಸ್ತಾನೆ, ದಂಡಿಸ್ತಾನೆ, ಅದಕ್ಕೆ ಬೇಕಾದ ಪರೀಕ್ಷೆಗಳನ್ನು ಒಡ್ಡುತ್ತಾನೆ. ಕ್ಷಮಿಸುವ ಮಾತೇ ಇಲ್ಲ, ಕ್ಷಮೆ ಇಲ್ಲ. ಮತ್ತೆ ಅದನ್ನ ಅನುಭವಿಸಲೇಬೇಕು. ನೀನು ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ. ಮಾಡುವ ಕರ್ಮ ಮಾಡ್ಲಿಕ್ಕೆ ನಿನಗೆ ಸ್ವಾತಂತ್ರ್ಯ ಇದೆ. ನಿನಗೆ ಇಷ್ಟ ಬಂದದ್ದು ಮಾಡಿದೆ ಅಂದ್ರೆ ಅದಕ್ಕೆ ಫಲವೂ ಹಾಗೆ ಇದೆ. ಫಲ, ನೀನು ಕೆಟ್ಟ ಕೆಲಸ ಮಾಡಿ ಒಳ್ಳೇದನ್ನ ಬಯಸಿದ್ರೆ ಇಲ್ಲ, ನಿನಗೆ ಫಲದ ಅಧಿಕಾರ ಇಲ್ಲ. ಫಲ ಬಯಸ್ಬೇಡ ಅಂದ್ರೆ ಅರ್ಥ ಏನು? ಫಲ ಬಯಸ್ಬೇಡ ಅಂದ್ರೆ ನೀನ್ ಏನ್ ಮಾಡ್ತೀಯೋ ಅದಕ್ಕೆ ಅದಕ್ಕೆ ತಕ್ಕ ಹಾಗೆ ಫಲ ಸಿಗ್ತದೆ ಹೊರತು ನೀನು ಬಯಸಿದ್ದು ಸಿಗಲ್ಲ. ನೀನ್ ಬಯಸಿದ್ದು ನೀನ್ ಏನೋ ಮಾಡಿ ನನಗೆ ಅದಾಗ್ಬೇಕು ಇದಾಗ್ಬೇಕಂದ್ರೆ ಅದಾಗಲ್ಲ. ನೀನ್ ಏನ್ ಮಾಡಿದ್ದೀಯೋ ಅದಕ್ಕೆ ಏನಾಗ್ಬೇಕು ಅದೇ ಆಗ್ತದೆ. ನೀನು ಕೆಟ್ಟ ಕೆಲಸ ಮಾಡಿ ನನಗೆ ಒಳ್ಳೇದಾಗ್ಬೇಕು ಅಂದ್ರೆ ಆಗೋಲ್ಲ. ನೀನ್ ಇನ್ನೇನೇನೋ ತಪ್ಪು ತಪ್ಪು ಮಾಡಿ ನನಗೆ ಒಳ್ಳೇದಾಗ್ಬೇಕು ಅಂದ್ರೆ ಆಗೋಲ್ಲ ಅಲ್ವಾ? ಮನುಷ್ಯ ಎಲ್ಲ ಏನ್ ಬಯಸ್ತಾನೆ? ಎಲ್ಲ ಒಳ್ಳೇದನ್ನೇ ಬಯಸ್ತಾನೆ. ಕೆಟ್ಟದಾಗ್ಲಿ ಅಂತ ಯಾರಾದ್ರೂ ಬಯಸ್ತಾರ? ಇಲ್ಲ. ಆದ್ರೆ ಅವ್ನ್ ಮಾಡೋ ಕೆಲಸ ಏನೋ ಅದು ಗೊತ್ತಿಲ್ಲ. ಒಟ್ಟಲ್ಲಿ ಒಳ್ಳೇದಾಗ್ಬೇಕು ಒಳ್ಳೇದಾಗ್ಬೇಕು ಒಳ್ಳೇದು. ಅದನ್ನ ಹೇಳ್ತಾ ಇದ್ದೀನಿ. ನೀನು ಫಲ ಬಯಸ್ತಾ ಇದೀಯಾ? ಫಲ ಬಯಸುವ ಅಧಿಕಾರ ನಿನಗಿಲ್ಲ, ಮಾಡುವ ಅಧಿಕಾರ ಮಾತ್ರ ನಿನಗಿದೆ. ಆದ್ರೆ ಫಲ ಹೇಗೆ ಡಿಪೆಂಡ್ ಆಗಿರ್ತದೆ? ನೀನ್ ಎಂತ ಕೆಲಸ ಮಾಡಿದೆ ಅನ್ನೋದ್ರ ಮೇಲೆ ಅದು ಫಲ ಇರ್ತದೆ. ಒಳ್ಳೆ ಕೆಲಸ ಮಾಡಿದ್ಯಾ, ಒಳ್ಳೆಯ ಫಲ. ಕೆಟ್ಟ ಕೆಲಸ ಮಾಡಿದ್ಯಾ, ಕೆಟ್ಟ ಫಲ. ಫಲ ಅನ್ನೋದು ನಿನಗೆ ಇದ್ದೇ ಇದೆ. ಹಾಗಾಗಿ ಫಲದ ಮೇಲೆ ಅಧಿಕಾರ ಇಲ್ಲ ನಿನಗೆ. ಫಲದ ಮೇಲೆ ಅಧಿಕಾರ ಇಲ್ಲ. ಎರಡನೇದಾಗಿ, ಫಲ ನಿರೀಕ್ಷೆ ಮಾಡಬೇಡ. ಯಾಕೆ? ಬಂಧನಕ್ಕೆ ಕಾರಣ ಆಗ್ತದೆ. ನೀನು ಫಲವನ್ನು ನಿರೀಕ್ಷೆ ಅದೇ ನಿಜವಾದ ಕರ್ಮ ರಹಸ್ಯ, ಕರ್ಮ ಸಿದ್ಧಾಂತದ ಮುಖ್ಯ ರಹಸ್ಯವೇ ಅದು. ಯಾವುದೇ ಕಾರಣಕ್ಕೂ ಫಲವನ್ನು ನಿರೀಕ್ಷೆ ಮಾಡಬೇಡ. ಹಾಗಾದ್ರೆ ಏನ್ ಮಾಡ್ಬೇಕು? ಕಷ್ಟ ನಷ್ಟಗಳೆಲ್ಲವೂ ಏನ್ ಮಾಡ್ಬೇಕು? ಎಲ್ಲ ವರ್ತಮಾನದಲ್ಲಿ ಏನ್ ಬರ್ತದೋ ಅದನ್ನ ಸ್ವೀಕಾರ ಮಾಡು. ವರ್ತಮಾನಕ್ಕೆ, ಆ ಜನ್ಮಕ್ಕೆ ಸಂಬಂಧಿಸಿದ ಪರಿಮಿತವಾದ ಜ್ಞಾನದೊಡನೆ ಈಗ ಅನುಭವಿಸುತ್ತಿರುವ ಕರ್ಮಫಲಗಳನ್ನ ಅನುಭವಿಸ್ತಾ ಇರು. ಅದಕ್ಕೆ ಬೇಕಾದ, ಯಾಕೆಂದ್ರೆ ಗೊತ್ತಿಲ್ಲ ಯಾವುದರ ಹಿಂದೆ ಏನಿರ್ತದೆ. ಹಾಗಾಗಿ, ಯಾಕೆಂದ್ರೆ ನಮ್ದು ಹೀಗೆ ವಾಸ್ತವವನ್ನು ಮಾತ್ರ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಹಿಂದಿನ ಜನ್ಮಗಳಲ್ಲಿ ನಾವೆಲ್ಲ ಯಾವಾಗೆಲ್ಲ ಏನೇನ್ ಮಾಡಿದ್ದೀವೋ, ನಮ್ಮ ಫಲ ಹೇಗಿದೆಯೋ, ನಮ್ಮ ಕರ್ಮ ಏನಿದೆಯೋ ಅದನ್ನ ನಾವು ನಿರೀಕ್ಷೆ ಮಾಡ್ತೀವ? ಇಲ್ಲ. ಆದ್ರೆ ಈಗಿನ ಸಮಸ್ಯೆಯನ್ನು ಮಾತ್ರ ನಾವು ಹೇಳ್ಕೊಂಡು ಅಳ್ತಾ ಇರ್ತೇವೆ. ಹಾಗೆ ಮಾಡಬೇಡ. ಹಾಗೆ ಮಾಡಬೇಡ. ಕರ್ಮವನ್ನ ಮಾಡಿ ಕರ್ಮದ ಒಳಿತು ಕೆಡುಕುಗಳ ಲೆಕ್ಕಾಚಾರ ಹಾಕಬೇಡ. ಅದು ಸರಿಯಾದ ವಿಷಯ ಜ್ಞಾನ ಅಲ್ಲ. ಲೆಕ್ಕ ಫಲಿತಗಳನ್ನ ನೀನು ಸಂಪೂರ್ಣವಾಗಿ ಏನ್ ಮಾಡ್ಬೇಕು? ಸೃಷ್ಟಿಗೆ ಬಿಡಬೇಕು. ಭಗವಂತ, ನನ್ನ ಪಾಲಿನ ಕೆಲಸ ನಾನು ಮಾಡಿದ್ದೇನೆ, ಉಳಿದಿದ್ದು ನಿನಗೆ ಬಿಟ್ಟಿದ್ದು. ನೀನ್ ಏನ್ ಕೊಡ್ತೀಯೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಅನಿಸ್ತು, ನನ್ನ ಶಕ್ತಿ ಎಷ್ಟಿತ್ತೋ ಅಷ್ಟು ನಾನು ಮಾಡುವ ಪ್ರಯತ್ನ ನಾನು ಮಾಡಿದ್ದೇನೆ. ಸರಿಯಾದ ಲೆಕ್ಕಾಚಾರ ಯಾರು ಮಾಡ್ತಾರೆ? ಸೃಷ್ಟಿ ಮಾಡ್ತದೆ. ಅದಕ್ಕೆ ಗೊತ್ತಿದೆ ಯಾರಿಗೆ ಏನ್ ಕೊಡಬೇಕು, ಯಾವಾಗ ಕೊಡಬೇಕು, ಏನ್ ಕೊಡಬಾರದು, ಏನ್ ಕೊಡಬೇಕು. ಯಾಕೆಂದ್ರೆ ನಮ್ಮ ಎಲ್ಲ ಜನ್ಮ ಜನ್ಮ ಜನ್ಮಗಳ ರಹಸ್ಯ ಸೃಷ್ಟಿಗೆ ಗೊತ್ತಿದೆ. ಜನ್ಮ ಜನ್ಮಗಳ ಲೆಕ್ಕಾಚಾರದ ಪ್ರಕಾರವೇ ಪ್ರತಿಯೊಬ್ಬರಿಗೂ ಬರೋದು. ಕರ್ಮ ಫಲಾಸಕ್ತಿ ಇದ್ದರೆ ಏನಾಗ್ತದೆ? ಫಲ ಸಿದ್ಧಿ ಅಸಿದ್ಧಿಗಳ ಬಗ್ಗೆ ರಾಗ ದ್ವೇಷಗಳು ಹುಟ್ಟುತ್ತದೆ, ಸಿಟ್ಟು ಬರ್ತದೆ. ಅಯ್ಯೋ, ನಾನು ಇಷ್ಟೆಲ್ಲಾ ಮಾಡಿದೆ, ಏನು ಫಲ ಸಿಗ್ಲಿಲ್ಲ, ದೇವರೇ ಇಲ್ಲ, ದೇವರಿಗೆ ಕರುಣೆ ಇಲ್ಲ. ನೋಡಿ, ದೇವರ ಬಗ್ಗೆನೇ ವಿರುದ್ಧವಾಗಿ ನಿಂತು ಬಿಟ್ಟ. ಕರ್ಮಕ್ಕೆ ಫಲವನ್ನ ನಿರೀಕ್ಷೆ ಮಾಡಿದ, ಸಿಗದೆ ಹೋದಾಗ ಅಸಿದ್ಧಿಗಳು. ಸಿದ್ಧಿ ಅಂದ್ರೆ ಸಿಗೋದು, ಫಲ ಸಿಕ್ತು, ಸಿಗ್ಲಿಲ್ಲ ಅಸಿದ್ಧಿ. ಆಗ ಭಗವಂತನಿಗೆ ವಿರುದ್ಧವಾಗಿ ನಿಲ್ತಾನೆ, ಸೃಷ್ಟಿಗೆ ವಿರುದ್ಧವಾಗಿ ನಿಲ್ತಾನೆ. ನಾನು ಇಷ್ಟೆಲ್ಲಾ ಮಾಡಿದೆ, ದೇವರಿಗೆ ಕರುಣೆ ಇಲ್ಲ, ನನ್ನಂತವನಿಗೆ ಹೀಗೆ ಮಾಡೋದಾ? ಯಾಕೆ ಮಾಡ್ಬೇಕು? ದೇವರೆಲ್ಲಿದ್ದಾನೆ? ನೋಡಿ, ದೇವರು ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ ಬಂದು ಯಾಕೆ? ಆಸೆ ಬರುತ್ತತನ.
ಆ ಕರ್ಮದ ಮೇಲಿನ ಆಸೆ. ಹಾಗಾಗಿ ರಾಗ ದ್ವೇಷಕ್ಕೆ ಕಾರಣ ಆಗ್ತದಪ್ಪ. ಹಾಗಾಗಿ ಏನ್ ಮಾಡ್ಬೇಡ, ಕರ್ಮವನ್ನು ಫಲವನ್ನ ಬಯಸ್ಬೇಡ. ಮತ್ತೆ ಏನ್ ಮಾಡು, ಹಾಗಂತ ಹೇಳಿ ಅಯ್ಯೋ ಕರ್ಮ ಮಾಡುವುದು ಸೃಷ್ಟಿಯ ಧರ್ಮ, ಅದು ಮಾಡ್ತಾನೆ ಇರಬೇಕು, ಅಕರ್ಮಿ ಆಗಬಾರದು, ಯಾವತ್ತು ಅಕರ್ಮಿ ಆಗಬಾರದು. ಅಯ್ಯೋ ನಾನು ಏನ್ ಮಾಡಿದ್ರು ಅಯ್ಯೋ ಕೈ ಹತ್ತುತ್ತಿಲ್ಲ ಅಂತ ಹೇಳಿ ಸುಮ್ಮನೆ ಕೂರ್ಬೇಡ. ಮತ್ತೆ ಮಾಡ್ತಾ ಇರು, ನಿನಗೆ ಏನೇನು ಕೆಲಸ, ನಿನ್ನ ಧರ್ಮ ಏನಿದೆ ಅದೆಲ್ಲ ಮಾಡ್ತಾ ಇರು. ಯಾವುದು ನಾವು ಧರ್ಮ ಅಂತ ಅಂದುಕೊಳ್ಳುತ್ತಾ ಇದೆಯೋ ಆ ಧರ್ಮವನ್ನ ನಾವು ನಿರ್ವಹಿಸಲೇಬೇಕು. ಅಕರ್ಮಿಯಾಗಿ ಯಾವತ್ತೂ ಬದುಕಬಾರದು. ಅಕರ್ಮಿಯಾಗಿ ಬದುಕಲಿಕ್ಕೆ ನಾವು ಜನ್ಮ ತಗೊಂಡು ಬಂದಿಲ್ಲ. ಸುಮ್ಮನೆ ಕೂತ್ಕೊಂಡು ಸಮಯ ವ್ಯರ್ಥ ಮಾಡ್ಲಿಕ್ಕೆ ನಾವು ಜನ್ಮ ತಗೊಂಡು ಬಂದಿಲ್ಲ. ಹಾಗಾದ್ರೆ ಹೇಗೆ ಹೇಗೆ ಕರ್ತವ್ಯ ಮಾಡಬೇಕು, ಹೇಗೆ ಕರ್ಮ ಮಾಡಬೇಕು? ಯೋಗಯುಕ್ತವಾಗಿ ಮಾಡು. ಹೇಗೆ ಯೋಗಯುಕ್ತವಾಗಿ ಮಾಡೋದು? ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ. ಯೋಗಸ್ಥನಾಗು, ಯೋಗದ ಮೂಲಕ ಕರ್ಮವನ್ನು ಮಾಡು. ಹೇಗೆ ಯೋಗದ ಮೂಲಕ? ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಅಂದ್ರೆ ಆಸಕ್ತಿಯನ್ನು ಬಿಡು, ಫಲದ ಆಸಕ್ತಿಯನ್ನು ಬಿಡು, ಆಸೆ ಬಿಡು, ಯೋಗ ಸ್ಥಿತಿಯಲ್ಲಿರು. ಯೋಗ ಸ್ಥಿತಿಯಲ್ಲಿ ಯಾವುದು ಯೋಗ? ಯೋಗ ಸ್ಥಿತಿ ಅಂದ್ರೆ ಏನು? ಆತ್ಮಕ್ಕಾಗಿ ಅಂತ ಶ್ರಮಿಸ್ತಾ ಇರು, ದೇಹಕ್ಕಾಗಿ ಅಂತ ಶ್ರಮಿಸ್ಬೇಡ. ನೀನು ದೇಹ ಭಾವದಿಂದ ಇದ್ರೆ ದೇಹಕ್ಕೆ ಬೇಕಾದ ಆಸೆ ಬುರುಕತನ ಬರ್ತದೆ. ಯೋಗ ಸ್ಥಿತಿಯಲ್ಲಿದ್ದೆ ಅಂತಂದ್ರೆ ಇದರ ಯಾವುದರ ಅರಿವು ನಿನಗೆ ಇರುವುದಿಲ್ಲ. ಆವಾಗ ಕಾರ್ಯಸಿದ್ಧಿ ಆದ್ರೂ ಆಗದೆ ಇದ್ರೂ ಸಮತ್ವ, ಒಂದೇ ಮನಸ್ಥಿತಿಯಲ್ಲಿರು. ಒಂದೇ ಮನಸ್ಥಿತಿಯಲ್ಲಿ ಇರುವುದೇ ನಿಜವಾದ ಯೋಗ. ಸಮತ್ವಂ ಸಮತ್ವವೇ ನಿಜವಾದ ಯೋಗ. ಆ ಸಮತ್ವವನ್ನ ನೀನು ಕಾಪಾಡಬಹುದು. ಅಂದ್ರೆ ಅನುಕೂಲ ಇರಲಿ, ಪ್ರತಿಕೂಲ ಇರಲಿ, ಎಂತಹ ಪರಿಸ್ಥಿತಿಯೇ ಇರಲಿ, ಯಾವುದಕ್ಕೂ ಪ್ರತಿಸ್ಪಂದನೆ ಮಾಡ್ಲಿಕ್ಕೆ ಹೋಗಬೇಡ. ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಕೂಡ ದ್ವಂದ್ವರಹಿತನಾಗಿರು. ಇರುವುದೇ ಯೋಗ. ಸಮಸ್ಥಿತಿಯಲ್ಲಿರುವಾಗಲೇ ಇರುವುದೇ ನಿಜವಾದ ಯೋಗ. ಎಲ್ಲಾಗೂ ಒಂದೇ ತರ ಇರೋದು ಅಲ್ವಾ? ಎಲ್ಲಾಗೂ ಒಂದೇ ತರ ಇರೋದು. ಅದು ಹೆಂಗ್ರಿ ಸ್ವಾಮಿ ನಾವು ಎಲ್ಲಾಗೂ ಒಂದೇ ತರ ಇರೋದು? ಅಳವಡಿಸಿಕೊಳ್ಳೋದು ಹೇಗೆ? ದಶರಥ ಸಭೆ ಸೇರಿಸಿದ. ಇದಕ್ಕಿದ್ದಾಗ ಅವನಿಗೆ ಅನಿಸ್ತು, ಎಲ್ಲರನ್ನ ಸಭೆ ಸೇರಿಸಿ ಎಲ್ಲ ತನ್ನ ಪ್ರಜೆಗಳಿಗೆ, ಎಲ್ಲ ಮಂತ್ರಿ ಮಂಡಲ ಎಲ್ಲರಿಗೂ ಕ್ಯಾಬಿನೆಟ್ ಮೀಟಿಂಗ್ ನಡೀತ. ಹೇಳಿದ, ನನಗೆ ವಯಸ್ಸಾಯಿತು, ನನಗನಿಸ್ತು ಯಾಕೋ ಇನ್ನು ಸಮಯ ವ್ಯರ್ಥ ಮಾಡೋದು ಬೇಡ, ರಾಮನಿಗೆ ಪಟ್ಟಾಭಿಷೇಕ ಮಾಡಿಬಿಡು. ಯಾವತ್ತು ಮಾಡು? ನಾಳೆನೇ ಮಾಡೋಣ. ಯಾವತ್ತೂ ಬೇಡ, ನಾಳೆನೇ. ಹೌದೌದು, ಎಲ್ಲ ಒಳ್ಳೆಯ ವಿಷಯ, ಒಳ್ಳೆಯ ವಿಚಾರ. ಈಗಾಗಲೇ ನಮ್ಮ ತಲೆಯಲ್ಲಿ ಇತ್ತು ಇದು. ದಶರಥ ಹಣ್ಣಣ್ಣ ಮುದುಕ ಆಗಿದ್ದಾನೆ, ಇನ್ನು ಯಾಕೆ ಇವನಿಗೆ ರಾಜ್ಯದ ಆಸೆ? ರಾಮ ಈಗಾಗಲೇ 25-26 ವರ್ಷದ ಯುವಕ, ಅವನಿಗೆ ರಾಜ್ಯ ಕೊಟ್ಟು ಬಿಡುವುದಲ್ವಾ? ಯಾಕೆ ಇನ್ನು ಅವನಿಗೆ ಪಟ್ಟಾಭಿಷೇಕ ಮಾಡಿಲ್ಲ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇದ್ವಿ. ರಾಜ, ತುಂಬಾ ಒಳ್ಳೆ ನಿರ್ಧಾರ, ನಮಗಂತೂ ಬಹಳ ಖುಷಿ ಆಯ್ತು. ಮೊದಲು ಮಾಡು. ನಾವು ವಾರ ತಿಂಗಳು ಅಂತ ಸಮಯ ವ್ಯರ್ಥ ಮಾಡೋದು ಬೇಡ. ನಾಳೆನೆ, ಇವತ್ತು ಸಭೆ ಸೇರಿದೀವಿ, ನಾಳೆನೆ ಪಟ್ಟಾಭಿಷೇಕ. ಅಯ್ಯಯ್ಯೋ, ಪಟ್ಟಾಭಿಷೇಕ ಅಂದ್ರೆ ಏನು ಸಣ್ಣ ಕೆಲಸವ? ಪಟ್ಟಾಭಿಷೇಕ ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಅದು ಎಷ್ಟೋ ನೂರಾರು ನದಿಗಳ ನೀರು ತರಬೇಕು, ಏನೇನೋ ಅದಕ್ಕೆ ಎಲ್ಲ ಯಜ್ಞ, ಅದಕ್ಕೆ ತುಂಬಾ ದೊಡ್ಡ ಪ್ರೊಸೀಜರ್ ಇದೆ. ಅದನ್ನೆಲ್ಲ ಒಂದೇ ದಿವಸದಲ್ಲಿ ಹೇಗೆ ಮಾಡೋದು? ಇಲ್ಲ, ಅದು ನಾವು ನೋಡ್ಕೊಂತೀವಿ ವಿಚಾರ, ಅದೆಲ್ಲ ಗೊತ್ತಿಲ್ಲ. ಒಂದೇ ದಿನದಲ್ಲಿ ಆಗ್ಬೇಕಷ್ಟೇ. ನಾಳೆ ಪಟ್ಟಾಭಿಷೇಕ. ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡುವಾಗ ತಡ ಮಾಡಬಾರ್ದು. ಹಾಗಾಗಿ ಎಲ್ಲಾ ಕಡೆಗೆ ಹೇಳಿಕೆ ಹೋಯ್ತು, ರಾಮನಿಗೂ ಹೇಳಿಕೆ ಹೋಯ್ತು, ನಾಳೆ ನಿನಗೆ ಪಟ್ಟಾಭಿಷೇಕ. ಎಲ್ಲರೂ ಹಾರಿ ಕುಡಿತಾ ಇಡೀ ಅಯೋಧ್ಯೆಗೆ ಏನು ತರಲು ತೋರಣಗಳನ್ನ ಕಟ್ಟೋದೇನು, ಅವ್ರ ಮನೆಯಲ್ಲಿ ಅವ್ರದೇ ಹಬ್ಬ ಅನ್ನೋ ಹಾಗೆ ಎಲ್ಲರೂ ಸಂಭ್ರಮಿಸ್ತಾ ಇದ್ದಾರೆ. ರಾಮನಿಗೂ ವಿಷಯ ಹೋಯ್ತು. ರಾಮನಿಗೆ ವಿಷಯ ಹೋಗ್ಲಿಲ್ಲ, ರಾಮನನ್ನು ಬರ್ಲಿಕ್ಕೆ ಹೇಳಿದ. ದಶರಥ ಕರೆದ, ರಾಮ ಬಂದ ದಶರಥನ ಮುಂದೆ ಬಂದು ನಿಂತಿದ್ದಾನೆ. ಆಗ ದಶರಥ ಹೇಳ್ತಾನೆ, ನೋಡು ರಾಮಚಂದ್ರ, ಎಲ್ಲ ಅಯೋಧ್ಯೆಯ ಪ್ರಜೆಗಳು ನಿರ್ಧಾರ ಮಾಡಿದ್ದಾರೆ, ಏನು, ನಾಳೆ ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿದ. ಆಗ ರಾಮ, ಹೌದಾ, ಆಯ್ತು, ಪ್ರಜೆಗಳ ಆಜ್ಞೆ ನಾನು ಪಾಲನೆ ಮಾಡ್ತೇನೆ
ಅಂತ ಹೇಳಿದ. ಆದ್ರೆ ಗರ್ವಿಸಲಿಲ್ಲ. ಸ್ವಲ್ಪ ಓ ನಾಳೆ ನಾನು CM ಆಗ್ಬಿಟ್ಟೆ, ನಾನು PM ಆಗ್ಬಿಟ್ಟೆ ಅಂತ ಪಟಾಕಿ ಹೊಡಿಲಿಲ್ಲ, ಹಾರ್ಲಿಲ್ಲ, ಕುಣಿಲಿಲ್ಲ. ಒಂದೇ ಭಾವದಿಂದ ಇದ್ದ. ಸಮತ್ವಂ, ಅದು ಯೋಗ. ಯಾಕೆ? ಈಗಾಗಲೇ ವಸಿಷ್ಠರು ಅವನಿಗೆ ಯೋಗ ವಾಸಿಷ್ಠ ಅವನಿಗೆ ಆತ್ಮಜ್ಞಾನದ ಉಪದೇಶ ಆಗಿದೆ. ಅವನಿಗೆ ಈಗ ಆ ರಾಮ ಆ ಆತ್ಮಸ್ಥಿತಿಯಲ್ಲಿದ್ದಾನೆ. ವಸಿಷ್ಠರು ಈಗಾಗಲೇ ಅವನಿಗೆ ಔಷಧಿ ಕೊಟ್ಟು ಬಿಟ್ಟಿದ್ದಾರೆ. ಬುದ್ಧ ಹೋಗಿ ತಿರುಗಾಡ್ಕೊಂಡು ಬಂದು ತಲೆ ಕೆಡ್ತಲ್ವಾ, ಹಾಗೆ ರಾಮನಿಗೂ ತಲೆ ಕೆಟ್ಟಿತ್ತು. ಅಯೋಧ್ಯೆಯನ್ನ ಸುತ್ತಿ 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 ಬಂದು, ಏನಿದು ಜೀವನ, ಇಷ್ಟೆಲ್ಲಾ ಜಂಜಾಟಮಯವಾಗಿದೆ, ಜಿಗುಪ್ಸೆ. ರಾಮನಿಗೂ ಜಿಗುಪ್ಸೆ ಬಂದು ಒಂದ್ಸಾರಿ ಮಂಕಾಗಿ ಕೂತ್ಬಿಟ್ಟ. ಮಂಕಾಗಿ ಕೂತ. ಇದು ರಾಮಾಯಣದಲ್ಲಿ ಬರೋಲ್ಲ ಕಥೆ. ಆದ್ರೆ ಕೊನೆಗೆ ಯಾರು ಏನ್ ಕೇಳಿದ್ರು ಗೊತ್ತಾಗ್ಲಿಲ್ಲ. ಕೊನೆಗೆ ವಸಿಷ್ಠರು ಬಂದರು, ಕುಲಗುರುಗಳು. ಅವರು ಗೊತ್ತಾಗಿ ಹೇಳ್ತಾರೆ. ಆಗ ಹೇಳ್ತಾನೆ, ಪ್ರಪಂಚ ಎಷ್ಟು ದುಃಖಮಯವಾಗಿದೆ. ಎಲ್ಲ ಕಡೆ ರಾಗ, ದ್ವೇಷ, ಅಸೂಯೆ, ದುಃಖ, ನೋವು, ಸಾವು. ಇಷ್ಟೆಲ್ಲ ಯಾಕೆ ನಾವು ಜನ್ಮ ತಗೊಂಡು ಬಂದಿದ್ದೀವಿ? ಇಷ್ಟೆಲ್ಲ ಇದೆ ಅಂದ್ಮೇಲೆ ಯಾಕಾಗಿ ಮನುಷ್ಯ ಬದುಕಿರ್ಬೇಕು ಅಲ್ವಾ? ಏನಿದ್ರ ಅರ್ಥ ಏನು, ಸ್ವಾರಸ್ಯ ಏನು ಅಂತ ಕೇಳಿದಾಗ, ಆಗ ಆತ್ಮಜ್ಞಾನದ ಉಪದೇಶ ಕೊಟ್ಟರು ವಸಿಷ್ಠರು ರಾಮನಿಗೆ. ಆಗ ರಾಮನಿಗೆ ಜ್ಞಾನೋದಯ ಆಯ್ತು. ಓಹೋ, ನಾವಿಲ್ಲಿ ಯಾಕೆ ಬಂದಿದ್ದೀವಿ? ಒಂದು ಪ್ರಣಾಳಿಕೆಯನ್ನು ಇಟ್ಕೊಂಡು ಬಂದಿದ್ದೇವೆ. ಒಂದು ಪ್ರಣಾಳಿಕೆಯನ್ನು ಇಟ್ಕೊಂಡು ಬಂದಿದ್ದೇವೆ. ಆತ್ಮದ ಉನ್ನತಿಯನ್ನು ಉನ್ನತಿ ಮಾಡ್ಕೊಳ್ಳಿಕ್ಕಾಗಿ ಬಂದಿದೆ. ಅದಕ್ಕಾಗಿ ನಾವು ಶ್ರಮಿಸಬೇಕಾಗಿದೆ. ಅದಕ್ಕಾಗಿ ನಾವು ಇಡೀ ಜೀವನವನ್ನು ಕಳಿಬೇಕಾಗಿದೆ. ಈ ಜನನ ಮರಣದ ಚಕ್ರ ಇರೋದು ಯಾಕಾಗಿ? ನಮ್ಮ ಆತ್ಮದ ಉನ್ನತಿಯನ್ನು ಮಾಡ್ಕೊಳ್ಳಿಕ್ಕಾಗಿ, ನಮ್ಮ ಆತ್ಮದ ಉನ್ನತಿಯನ್ನ ಮಾಡ್ಕೊಳ್ಳಿಕ್ಕಾಗಿ. ಹಾಗಾಗಿ ರಾಮ ಈಗಾಗ್ಲೇ ಯಾವುದರಲ್ಲಿದ್ದ? ಯೋಗದಲ್ಲಿದ್ದ, ಯೋಗ ಸ್ಥಿತಿಯಲ್ಲಿದ್ದ. ದಶರಥ ಹೇಳಿದ, ಆಯ್ತು ನಾಳೆ ನೀನು ಅದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಳಪ್ಪ. ಆಯ್ತಪ್ಪ ಮಾಡ್ಕೊಳ್ತೀನಿ. ಹೌದಾ? ಅದಕ್ಕೆಲ್ಲ ಬೇಕಾದ ತಯಾರಿ, ಎಲ್ಲರೂ ಸಂಭ್ರಮಿಸ, ಲಕ್ಷ್ಮಣ ಎಲ್ಲರೂ ಕುಡಿತಾ ಇದ್ದಾರೆ. ಕೌಸಲ್ಯ ಎಲ್ಲರ ಕಡೆ ದಾನ ಧರ್ಮ ಮಾಡ್ತಾ ಇದ್ದಾಳೆ. ಎಲ್ಲ ಕಡೆ ಆಯ್ತು. ಅಶೋಕನ ಏನೋ ಗಡ್ಬಡ್ ಆಯ್ತು. ಎಲ್ಲ ಎಡವಟ್ಟಾಗಿ ಬೆಳಿಗ್ಗೆ ಮುಂಚೆ 4 ಗಂಟೆ ಸಮಯ, 3-4 ಗಂಟೆ ಸಮಯ, ಆಗ ರಾಮನನ್ನ ಕರೆಯಲಿಕ್ಕೆ ಕಳಿಸಿದ್ರು. ಮತ್ತೆ ಪುನಃ, ಯಾಕೆಂದ್ರೆ ಈಗಾಗಲೇ ಕೈಕೇಯಿ ಅದು ಇದು ಇದೆಲ್ಲ ಆಗಿ ದಶರಥ ತುಂಬಾ ಕುಸಿದು ಬಿದ್ದು ಹೋಗಿದ್ದಾನೆ. ಹೀಗೆ ಅಪ್ಪ ಕರೀತಾ ಇದ್ದಾರೆ, ಬರ್ಬೇಕು ರಾಮಚಂದ್ರ. ರಾಮ ಬಂದ. ಮತ್ತೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಅಪ್ಪ ಮಾತಾಡ್ತಾ ಇಲ್ಲ, ದಶರಥ ಮಾತಾಡ್ತಾ ಇಲ್ಲ. ಕೈಕೇಯಿ ಹೇಳಿದ್ಲು, ಇಲ್ಲ ನಿಮ್ಮಪ್ಪನಿಗೆ ಬೇಜಾರಾಗಿದೆ, ಅವ್ರು ಮಾತಾಡೋ ಸ್ಥಿತಿಯಲ್ಲಿಲ್ಲ, ಆದ್ರೆ ಅವ್ರದೊಂದು ಆಸೆ ಇದೆ, ನೀನ್ ಅದನ್ನ ನೆರವೇರಿಸ್ಬೇಕು. ರಾಮ ಹೇಳಿದ, ಅಯ್ಯೋ ಏನ್ ಆಸೆ? ನಾನು ಒಂದು ಮಾತು ಕೇಳಿದ್ರೆ ಸಾಕಿತ್ತಲ್ವ, ಅದಕ್ಕೆ ಯಾಕೆ ಇಷ್ಟು ದುಃಖ ಪಡಬೇಕಾಗಿತ್ತು? ಅದಕ್ಕೆ ಹೇಳ್ತಾ ಇದ್ದಾಳೆ ಕೈಕೇಯಿ, ಇಲ್ಲ, ನೀನು ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು, ನೀನು 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ಅಯ್ಯೋ ಅಷ್ಟೇನಾ? ಅದಕ್ಕಾಗಿ ಇಷ್ಟೆಲ್ಲ ಇಷ್ಟೆಲ್ಲ ಮಾಡ್ಬೇಕಿತ್ತ? ನಾನು ಮೊದಲೇ ಹೇಳಿದ್ರೆ ನಿನ್ನೆ ಹೊರಟು ಬಿಡ್ತಿದ್ನಲ್ಲ ನಾನು. ಅಂದ್ರೆ ಅವಾಗಲೂ ಅಯ್ಯೋ, ನನಗೆ ನಾಳೆ ಪಟ್ಟಾಭಿಷೇಕ ಬೆಳಕರೆದ್ರೆ ಪಟ್ಟಾಭಿಷೇಕ. ಇದ್ದಕ್ಕಿದ್ದಾಗ ನೀನು ಪಟ್ಟಾಭಿಷೇಕದ ಮಾತಿರ್ಲಿ, ಪಟ್ಟಾಭಿಷೇಕನೂ ಇಲ್ಲ, ನೀನ್ ಊರಲ್ಲೂ ಇರಂಗಿಲ್ಲ, ನೀನ್ ಕಾಡಿಗೆ ಹೋಗ್ಬೇಕು. ಅದು ಎಂತ ದಂಡಕಾರಣ್ಯ, ಸುಮ್ನೆ ಇಲ್ಲೇನೋ ಅಯೋಧ್ಯೆಯ ಪಕ್ಕದ ಬೀದಿಯಲ್ಲಿರೋ ಕಾಡಲ್ಲ. ದಂಡಕಾರಣ್ಯ ಅಂದ್ರೆ ದಟ್ಟ ಅರಣ್ಯ. ಅದು ಅಂದ್ರೆ ಇವತ್ತಿನ ನಮ್ಮ ಮಧ್ಯಪ್ರದೇಶದ ಭಾಗ. ಅದನ್ನ ದಾಟಿ ಈ ಕಡೆ ದಕ್ಷಿಣಕ್ಕೆ ಬರ್ಬೇಕು, ಅದು ದಂಡಕಾರಣ್ಯ. ಅಲ್ಲಿಗೆ ಹೋಗ್ಬೇಕು. ರಾಮ ಸ್ವಲ್ಪವೂ ವಿಚಲಿತನಾಗಿಲ್ಲ. ಈ ಕಡೆ ಲಕ್ಷ್ಮಣ ವಿಚಲಿತ ಆಗಿದ್ದಾನೆ, ಹಾರಾಡ್ತಾ ಇದ್ದಾನೆ. ನಾವು ದಶರಥನನ್ನ ನಾನು ಸೆರೆಮನೆಗೆ ತಳ್ಳಿ ಬಿಡ್ತೇನೆ, ಅವನು ಮುದುಕ, ಅವನಿಗೆ ತಲೆ ಸರಿ ಇಲ್ಲ, 60ಕ್ಕೆ ಅರುವು ಮರುವು ಅಂತೀವಲ್ಲ ಹಂಗೆ. ನಿನ್ನೆ ಹೇಳಿದ್ದಾನೆ ಕರೆದು, ನಾಳೆ ರಾಮನಿಗೆ ಪಟ್ಟಾಭಿಷೇಕ, ಬೆಳಗ್ಗೆ ಮುಂಚೆ ಕರೆದು ಹೇಳ್ತಾನೆ ನೀನು ಕಾಡಿಗೆ ಹೋಗ್ಬೇಕು. ತಲೆ ಸರಿ ಇದೆ ಅಲ್ಲ ಇವನಿಗೆ. ಈ ಮುದುಕನ ಕಟ್ಕೊಂಡು ಆಗೋಲ್ಲ, ಇವನ್ನ ತೆಗೆದು ಬಿಡ್ತೀನಿ ನಾನು, ಸಾಯಿಸಿ ಬಿಡ್ತೀನಿ ಅಂತ ಲಕ್ಷ್ಮಣ ಹಾರಾಡ್ತಾ ಇದ್ದಾನೆ. ಕೌಸಲ್ಯ ತಾನು ಹೇಳ್ತಾ ಇದ್ದಾಳೆ, ಏನು ನೋಡು, ಅಪ್ಪನ ಮಾತು ಕೇಳೋದು ಎಷ್ಟು ಮುಖ್ಯವೋ ಅಮ್ಮನ ಮಾತು ಕೇಳೋದು ಅಷ್ಟೇ ಮುಖ್ಯ. ನಾನು ಹೇಳ್ತಾ ಇದ್ದೇನೆ, ನನ್ನ ಮೇಲೆ ನಿನಗೆ ನಿಜವಾಗ್ಲೂ ಗೌರವ ಇದೆಯಾ? ಹೋಗ್ಬೇಡ, ನೀನು ಕಾಡಿಗೆ ಹೋಗ್ಬಾರ್ದು, ನೀನೇ ರಾಜ ಆಗ್ಬೇಕು. ಎಷ್ಟು ಹೇಳಿದರೂ ಇಲ್ಲ. ರಾಮನಲ್ಲಿ ಸ್ವಲ್ಪವೂ ಯಾವ ವ್ಯತ್ಯಾಸವೂ ಇಲ್ಲ. ನಾನು ನಮ್ಮ ತಂದೆಯ ಆದೇಶ ಏನಾಗಿದೆ ಅದನ್ನು ನಾನು ಪಾಲನೆ ಮಾಡ್ತೇನೆ ಅಷ್ಟೇ. ಅಂದ್ರೆ ಅದು ಸಮತ್ವಂ. ಅಂದ್ರೆ
ನಿನಗೆ ಪಟ್ಟಾಭಿಷೇಕ, ನಿನಗೆ ಇಡೀ ರಾಜ್ಯ ಕೊಡ್ತಾ ಇದ್ದೇನೆ, ನಾಳೆ ರಾಜ ಆಗ್ತಾ ಇದ್ದೀಯ ಅಂದಾಗಲೂ ಯಾವುದೇ ಭಾವ ಇಲ್ಲ, ಸಂಭ್ರಮ ಇಲ್ಲ. ಆಯ್ತು, ಬೆಳಗ್ಗೆ ಎದ್ಮೇಲೆ ನೀನು ರಾಜ್ಯ ಬಿಟ್ಟು ಹೋಗ್ಬೇಕು, ನಿನಗೆ ಪಟ್ಟಾಭಿಷೇಕ ಇಲ್ಲ, ಏನೂ ಇಲ್ಲ. ಆಯ್ತು, ತೊಂದರೆ ಇಲ್ಲ. ಆಯ್ತು, ಅಂದ್ರೆ ಎರಡಕ್ಕೂ ಒಂದೇ. ಅದು ಯೋಗ. ಅದೇ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಫಲ ಇದೆಯಾ ಅವನಲ್ಲಿ? ಫಲ ಬಯಸ್ತಾ ಇದ್ದಾನ? ಇಲ್ಲ, ಫಲ ಬಯಸ್ತಾ ಇಲ್ಲ. ಅದು ರಾಮನಿಗೆ ಯಶಸ್ಸು ತಂದು ಕೊಡ್ಲಿಲ್ವಾ? ಕೀರ್ತಿ ತಂದು ಕೊಡ್ತೋ ಇಲ್ಲ? ಇಲ್ಲ. ಅವನಿಗೇನು ಶೌರ್ಯ ಇರಲಿಲ್ವಾ ರಾಮನಿಗೆ? ವಿರಾಟ ರಾಮ ಅವನು. ಮನಸ್ಸು ಮಾಡಿದ್ರೆ ಆ ಕ್ಷಣದಲ್ಲೇ ದಶರಥನನ್ನ ಸೆರೆ ಹಿಡಿದು, ಎಲ್ಲರನ್ನ ಸೆರೆ ಹಿಡಿದು ಜೈಲಿಗೆ ತಳ್ಳಿ ರಾಜ್ಯವನ್ನು ಅವನು ಅನುಭವಿಸಬಹುದಿತ್ತು. ಆ ಶಕ್ತಿ ಬರೀ ಲಕ್ಷ್ಮಣ ಕೆಲಸ ಮಾಡಿ ತೋರಿಸ್ತಿದ್ದ. ಅದೇನು ದೊಡ್ಡ ವಿಷಯ ಆಗಿರ್ಲಿಲ್ಲ ಅವನಿಗೆ ರಾಜ್ಯ ಅನುಭವಿಸುವುದು. ಆದ್ರೆ ಹಾಗೆ ಮಾಡಿದ್ರೆ ರಾಮ ಏನಾಗ್ತಿದ್ದ? ಏನಾಗ್ತಿದ್ದ? ಇವತ್ತಿನ ರಾಜಕಾರಣಿಗಳ ಹಾಗೆ ಆ ರಾಜಸನಾಗಿ ಬಿಡ್ತಿದ್ದ. ರಾವಣ ಆಗ್ತಿದ್ದ, ರಾಮ ಆಗ್ತಿರ್ಲಿಲ್ಲ, ರಾವಣ ಆಗಿಬಿಡ್ತಿದ್ದ. ಆದ್ರೆ ಏನ್ ಮಾಡಿದ? ಫಲವನ್ನ ನಿರೀಕ್ಷೆ ಮಾಡ್ಲಿಲ್ಲ, ಫಲದ ಹಿಂದೆ ಬೀಳಲಿಲ್ಲ, ಕರ್ಮದ ಹಿಂದೆ ಮಾತ್ರ ಬಿದ್ದ. ಭಗವಂತ ದೇವರು ನಿನ್ನೆ ಹಾಗೆ ನಿರ್ಧಾರ ಮಾಡಿದ್ದ, ದೇವರು ಇವತ್ತು ಹೀಗೆ ನಿರ್ಧಾರ ಮಾಡಿದ್ದಾನೆ. ಲಕ್ಷ್ಮಣನಿಗೆ ಇದೇ ಹೇಳಿದ್ದು, ಇದು ಭಗವಂತನ ಇಚ್ಛೆ ಕಣಯ್ಯ. ಹಾಗಾದ್ರೆ ನೀನು ಭಗವಂತನ ಯುದ್ಧ ಮಾಡ್ತೀನಿ ಅಂತ ಹೇಳಿದೆ, ಆ ದೇವರಿಗೆ ವಿರುದ್ಧ ನಿಲ್ತೀಯ ನೀನು? ದೇವರಿಗೆ ವಿರುದ್ಧ ನಿಲ್ತೀಯನಯ್ಯ? ಹೌದು, ನಿನ್ನೆ ಹೇಳಿದ ಹಾಗೆ. ಆದ್ರೆ ಇವತ್ತು ಅದೇ ದೇವರು ಹೇಳ್ತಾ ಇದ್ದಾನೆ, ನೀನು ಕಾಡಿಗೆ ಹೋಗ್ಬೇಕು ಅಂತ. ಏನೀಗ ದೇವ್ರ ಜೊತೆ ಯುದ್ಧ ಮಾಡ್ತೀನಿ ನೀನೀಗ? ಹೇಳು, ಆಗಲ್ಲ. ಹಾ ಅದು ಅದು ಒಬ್ಬ ಆತ್ಮಜ್ಞಾನಿ ಸಮಸ್ಥಿತಿಯಲ್ಲಿದ್ದಾಗ, ಯೋಗ ಸ್ಥಿತಿಯಲ್ಲಿದ್ದಾಗ ಈ ಜ್ಞಾನವನ್ನ ಸರಿಯಾಗಿ ತಿಳ್ಕೊಂಡಿರ್ತಾನೆ. ಹಾಗಾಗಿ ಅವನಿಗೆ ದ್ವಂದ್ವ ಇರೋಲ್ಲ. ಏನು ಬಂದರೂ ಸ್ವೀಕಾರ ಮಾಡ್ತಾನೆ, ಏನ್ ಬಂದರೂ ಸ್ವೀಕಾರ ಮಾಡ್ತಾನೆ. ಅದು ಅವನ ಮುಗ್ಧತೆ ಅಲ್ಲ. ಹಾಗಂತ ಅವನೇನು ಅಂದ್ರೆ ಅವನೇನು ದಡ್ಡ ಅಂತಲ್ಲ. ಅವನಿಗೆ ನಿಜವಾದ ಸತ್ಯ ರಹಸ್ಯ ಗೊತ್ತಿದೆ. ಯಾಕೆ? ಬುದ್ಧಿಯುಕ್ತೋ, ಬುದ್ಧಿ ಇದೆ ಅವನಿಗೆ. ಬುದ್ಧಿಯುಕ್ತೋ ಜಹಾತಿಹ ಒಬೇ ಸುಕೃತ ದುಷ್ಕೃತೆ. ಅವನು ಅತ್ಯಂತ ಬುದ್ಧಿವಂತ ಇದ್ದಾನೆ. ಬುದ್ಧಿ ಇರೋರು ಯಾರು ಫಲವನ್ನ ಬಯಸೋದಿಲ್ಲ. ಬುದ್ಧಿ ಇರೋರು ಯಾರು ಫಲ ಬಯಸೋದಿಲ್ಲ. ತಸ್ಮಾದ್ ಯೋಗಾಯ ಯಜ್ಜಸ್ವ ಯೋಗ ಕರ್ಮಸು ಕೌಶಲಂ. ಕರ್ಮ ಮಾಡೋದು ಕೂಡ ಒಂದು ಕೌಶಲ್ಯ. ಬುದ್ಧಿ ಇರೋರು ಯಾರು ಫಲವನ್ನ ಬಯಸೋದಿಲ್ಲ. ಯಾಕೆ? ಆ ಫಲ ಸಾಮಾನ್ಯ ಫಲ ಅಲ್ಲ, ಅದು ನಮ್ಮನ್ನ ಬಂಧನಕ್ಕೆ ಈಡು ಮಾಡುವ ಫಲ, ಬಂಧನಕ್ಕೆ. ಹಾಗಾಗಿ ವಿವೇಕಿಗಳಾದವನು, ನಿಜವಾಗಲೂ ತಲೆಯಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ಬುದ್ಧಿ ಇರೋನು ಏನ್ ಮಾಡ್ತಾನೆ ಗೊತ್ತು? ಈ ಜನ್ಮದ್ದು ಮಾತ್ರ ಅಲ್ಲ, ಜನ್ಮ ಜನ್ಮಗಳಿಂದ ತಾನು ಮಾಡಿದ ಪಾಪ ಪುಣ್ಯಗಳನ್ನ ಏನಾದ್ರೂ ಮಾಡಿ ಖಾಲಿ ಮಾಡ್ಕೊಳ್ಬೇಕು ಅಂತ ಕಾಯ್ತಾನೆ. ನಿಜವಾದ ಬುದ್ಧಿವಂತ ಬರೇ ಪಾಪವನ್ನಲ್ಲ, ಪುಣ್ಯಗಳನ್ನು ಕೂಡ, ಪಾಪ ಪುಣ್ಯಗಳನ್ನ ಖಾಲಿ ಮಾಡ್ಕೊಳ್ಬೇಕು. ಏನಾದ್ರೂ ಮಾಡಿ ಮೊದಲು ನಾಶ ಮಾಡ್ಕೊಳ್ಬೇಕು. ಅದೇ ಯೋಗದ ಮೊದಲನೇ ಹೆಜ್ಜೆ ಅದು. ಅದಕ್ಕೆ ಹೇಳ್ತಾ ಇದ್ದಾನೆ, ನೀನು ಅಂತಹ ಯೋಗವನ್ನ ಆಚರಿಸು. ಅದೇ ನಿಜವಾದ ಕೌಶಲ್ಯ. ಅದೇ ನಿಜವಾದ ಕೌಶಲ್ಯ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇರ್ತಾನೆ? ಪ್ರತಿ ದಿನ ಒಂದಲ್ಲ ಒಂದು ಕೆಲಸವನ್ನು ಮಾಡ್ತಾನೆ ಇರ್ತಾನೆ. ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ಅದು ಒಳ್ಳೇದೋ ಕೆಟ್ಟದ್ದು? ಯಾಕೆಂದ್ರೆ ಅದು ಅವನ ಧರ್ಮ, ಅದು ಅಲ್ವಾ? ಸುಮ್ಮನೆ ಕೂತ್ಕೊಳ್ಳಕ್ ಸಾಧ್ಯವೇ ಇಲ್ಲ. ಸೃಷ್ಟಿ ಧರ್ಮದ ಪ್ರಕಾರ ಪುಣ್ಯ ಪಾಪಗಳು ಕರ್ಮ ಬಂಧನಕ್ಕೆ ಕಾರಣವಾಗ್ತದೆ. ನೀವು ಪುಣ್ಯ ಮಾಡಿದರೂ ಅದು ಬಂಧನಕ್ಕೆ ಕಾರಣ ಆಗ್ತದೆ, ಪಾಪ ಮಾಡಿದರೂ ಅದು ಬಂಧನಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಕರ್ಮಗಳನ್ನ ಹೇಗೆ ಆಚರಿಸಿದ್ರೆ ಕರ್ಮ ಬಂಧನಗಳಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನ ತಿಳ್ಕೊಳ್ಬೇಕು. ಯಾರು ಹೇಳ್ತಾರೆ ಅದನ್ನ? ಪಂಡಿತರು ಹೇಳಲ್ಲ, ದೇವಸ್ಥಾನದಲ್ಲಿರೋ ಪಂಡಿತರು ಹೇಳಲ್ಲ, ವೇದ ಶಾಸ್ತ್ರ ಪುರಾಣಗಳನ್ನ ಹೇಳುವವರು ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ಏನು ಈ ಶಾಸ್ತ್ರ ಓದು ನಿನಗೆ ಪುಣ್ಯ ಬರ್ತದೆ, ರಾಮಾಯಣ ಒಂದ್ ಸಾರಿ ಹೇಳು ಆ ಪುಣ್ಯ ಬರ್ತದೆ, ರಾಮಾಯಣ 2 ಸಾರಿ ಹೇಳು, ನೀನು ವಿಷ್ಣು ಸಹಸ್ರನಾಮ ಹೇಳು, ಮಂತ್ರ ಮಾಡು, ಜಪ ಮಾಡು, ನಿನಗೆ ಆ ಪುಣ್ಯ ಬರ್ತದೆ, ಈ ಪುಣ್ಯ ಬರ್ತದೆ, ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ, ವಾಜಪೇಯ ಯಾಗ ಮಾಡಿದ ಪುಣ್ಯ ಬರ್ತದೆ, ಸಹಸ್ರ ಗೋವು ದಾನ ಮಾಡಿದ ಪುಣ್ಯ ಬರ್ತದೆ. ಪುಣ್ಯ 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 ಎಲ್ಲ ಪುಣ್ಯ ಬರ್ತದೆ, ಪುಣ್ಯ ಬರ್ತದೆ, ಪುಣ್ಯ ಬರ್ತದೆ. ಆ ಪುಣ್ಯ ಆ ಪುಣ್ಯ ನಿನ್ನ ಕರ್ಮ ಬಂಧನಕ್ಕೆ ಕಾರಣ ಆಗ್ತಾ ಇದೆ. ಅದು ನಿನಗೆ ಮತ್ತೆ ಮತ್ತೆ ಜನ್ಮಗಳನ್ನ ಸೃಷ್ಟಿ ಮಾಡ್ತಾ ಇದೆ ಆ ಪುಣ್ಯ.
ಅದು ಗೊತ್ತಾಗ್ತಾ ಇದೆಯಾ ನಿನಗೆ? ಹಾಗಾದ್ರೆ ಬುದ್ಧಿವಂತ ಏನ್ ಮಾಡ್ತಾನೆ? ಆ ಪುಣ್ಯ ಕರ್ಮದ ಬಂಧನಕ್ಕೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಹಾಗಾದ್ರೆ ಅದರಿಂದ ಸಿಕ್ಕಿ ಹಾಕಿಕೊಳ್ಳದೆ ಇರೋದು ಹೇಗೆ? ಅದಕ್ಕೇನು ಐಡಿಯಾ ಏನಿದೆ? ಅದಕ್ಕೆ ಯೋಗೀಶ್ವರರು ಉತ್ತರ ಹೇಳ್ತಾರೆ. ಆತ್ಮ ಜ್ಞಾನಿಗಳು ಅದಕ್ಕೆ ಪರಿಹಾರ ಹೇಳ್ತಾರೆ. ಹೇಗೆ ನಾವು ಪಾಪ ಪುಣ್ಯಗಳ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳದೆ ಕರ್ಮಗಳನ್ನು ಮಾಡಬೇಕು, ಕರ್ಮಗಳನ್ನು ಮಾಡಿ ಆ ಕರ್ಮದ ಸುಳಿಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದೆ ಹೇಗೆ ನಾವು ಸಾಧನೆ ಮಾಡಬೇಕು ಅನ್ನೋದನ್ನ ಯಾರು ಹೇಳ್ತಾರೆ? ಉಪಾಯವನ್ನ ಯೋಗೀಶ್ವರರು ಹೇಳ್ತಾರೆ. ಭಗವಂತ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಪರಮಾತ್ಮ ಅವನು, ವಿಮುಕ್ತಾತ್ಮ. ಹೇಗೆ? ಸಮತ್ವಂ ಯೋಗ ಉಚ್ಯತೆ. ಸಮತ್ವವನ್ನ ಕಾಪಾಡಬೇಕು. ಯೋಗ ಕರ್ಮಸು ಕೌಶಲಂ. ಯೋಗ ಕರ್ಮಸು ಕೌಶಲಂ. ಸಮತ್ವಂ ಯೋಗ ಉಚ್ಯತೆ. ಸಮತ್ವ, ಸಮತ್ವ, ಸಮಚಿತ್ತವೇ ನಿಜವಾದ ಯೋಗ. ಅದೇ ಬುದ್ಧಿವಂತಿಕೆ. ಸಮವಾಗಿರು. ಬಂತಾ ಬರ್ಲಿ ಹೋಯ್ತಾ ಹೋಗ್ಲಿ, ಯಾವುದಕ್ಕೂ ವಿಚಲಿತನಾಗ್ಬೇಡ. ಆದ್ರೆ ನೀನು ಬಯಸ್ಬೇಡ. ಹೊರಗಡೆಯಿಂದ ಅಷ್ಟೇ ನಾವು ಹೇಳ್ಕೊಂಡಿದ್ದು, ಒಳಗಡೆಯಿಂದ ಮನಸ್ಸಿನಲ್ಲಿ ಬಂದಿದ್ರು ಒಳ್ಳೇದಿತ್ತೇನೋ, ಆಗಿದ್ರು ಒಳ್ಳೇದಿತ್ತೇನೋ ಅನ್ಕೊಂತ ಇದ್ರೆ ಆಗಲ್ಲ. ಏನೋ ಹೇಳ್ತಾರೆ ಬಯಸ್ಬೇಡ ಅಂತ ಹೇಳಿ ಹೊರಗಡೆಯಿಂದ ಹೇಳದೆ ಸುಮ್ಮನೆ ಕುತ್ಕೊಳ್ಳೋದು. ಆದ್ರೆ ಒಳಗಡೆಯಿಂದ ಬಯಸ್ತಾ ಇರೋದು, ಬಂದಿದ್ರು ಒಳ್ಳೇದಿತ್ತು, ಆಗಿದ್ರು ಒಳ್ಳೇದಿತ್ತು. ಆಹಾ, ಹಾಗಲ್ಲ. ಬಂತೋ ಹೋಯ್ತು, ಒಟ್ಟಿನಲ್ಲಿ ದೇವರಿಗೆ ಬಿಟ್ಬಿಡು, ಭಗವಂತನಿಗೆ ಬಿಟ್ಬಿಡು. ಯಾಕೆ? ಸಮತ್ವಂ, ಅದೇ ನಿಜವಾದ, ಅದು ರಹಸ್ಯ, ಅದು ಉಪಾಯ. ಅದು ಅದಕ್ಕೆ ಭಗವಂತ ಹೇಳ್ತಾರೆ, ಅದು ಉಪಾಯ ಕಣಯ್ಯ. ಸಮತ್ವಂ. ಯಾವುದ್ರಲ್ಲೂ ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಸುಮ್ಮನೆ ಇದ್ದು ಬಿಡು. ಅದನ್ನ ಬಯಸ್ಲಿಕ್ಕೆ ಹೋಗ್ಬೇಡ. ಒಳ್ಳೆ ಅಂದ್ರೆ ಸೋತಾಗೂ ಅದನ್ನ ಸ್ವೀಕಾರ ಮಾಡು, ಗೆದ್ದಾಗೂ ಸ್ವೀಕಾರ ಮಾಡು. ಸಮತ್ವವಾಗಿರು. ರಾಮ ಹೇಗೆ ಮಾಡಿದ್ನಲ್ವಾ? ನಿನಗೆ ನಾಳೆ ಪಟ್ಟಾಭಿಷೇಕ,